ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದಂಥ ಯೇಸು ಕ್ರಿಸ್ತನ ಪವಿತ್ರವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದಾನೆ. ಪ್ರೇರೆ, ನೀವೆಲ್ಲರೂ ಚೆನ್ನಾಗಿದ್ದೀರಿ. ಕರ್ತನ ಕೃಪೆಯಲ್ಲಿ ಬಲ ಹೊಂದುತ್ತಾ ಮುಂದಕ್ಕೆ ಸಾಗುವಂಥವರಾಗಿದ್ದಾರೆ. ಕರ್ತನ ಸೇವೆಯಲ್ಲಿ ಎಂಬುದಾಗಿ ನಾನು ನೆನೆಸುವಂಥವನಾಗಿದ್ದೇನೆ. ಸರಿ, ನಾವು ನೇರವಾಗಿ ಇದನ್ನ ಸಂದೇಶವನ್ನು ನಾವು ಪ್ರಾರಂಭಿಸೋಣ. ಅದಕ್ಕಿಂತ ಮೊದಲು ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಪ್ರೇರೆ, ಯೆಶಾಯನ ಬರೆದ ಪ್ರವಾದನ ಪುಸ್ತಕ 49ನೇ ಅಧ್ಯಾಯ 15ನೇ ವಚನ. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೇ, ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ ಎಂಬುದಾಗಿ. ಪ್ರೇರೆ, ನೋಡಿ ಪ್ರಿಯ ಸ್ನೇಹಿತರೆ, ಈ ಮಾತನ್ನು ದೇವರು ಇಸ್ರಾಯೇಲ್ ಪ್ರಜೆಗಳಿಗೆ ವಾಗ್ದಾನವನ್ನಾಗಿ ಕೊಡುವಂಥವನಾಗಿದ್ದಾನೆ. ಪ್ರೇರೆ, ಇಸ್ರಾಯೇಲ್ ಪ್ರಜರು ಬಬುಲೋನ್ ದೇಶಕ್ಕೆ ಸೆರೆಗೆ ಹಾಕಲ್ಪಟ್ಟಾಗ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನೆ, ನಾವನ್ನು ಈ ದೇಶದಲ್ಲಿ ಕಷ್ಟಗಳನ್ನು, ಕಣ್ಣೀರನ್ನು, ಅವಮಾನಗಳನ್ನು ಅನುಭವಿಸಬೇಕು ಎಂಬುದಾಗಿ ಅಂದುಕೊಳ್ಳುವಾಗ ದೇವರು ಈ ವಾಕ್ಯದ ಮೂಲಕವಾಗಿ ವಾಗ್ದಾನವನ್ನು ಕೊಟ್ಟು ಅವರನ್ನು ಧೈರ್ಯಪಡಿಸುವಂಥ ದೇವರಾಗಿದ್ದಾನೆ. ಪ್ರೇರೆ, ಒಂದು ವೇಳೆ ಹೆತ್ತ ಮಗುವು ತನ್ನ ಮೊಲೆಕೂಸನ್ನು ಮರೆತರೂ ಮರೆತಾಳೇನೋ, ನಿನ್ನನ್ನು ಮರೆ ಎಂಬುದಾಗಿ ತನ್ನ ಸ್ವಕೀಯ ಪ್ರಜೆಗಳಾಗಿರುವಂಥ ಇಸ್ರಾಯೇಲ್ ಜನರಿಗೆ ದೇವರು ಈ ಮಾತಿನ ಮೂಲಕವಾಗಿ ಧೈರ್ಯವನ್ನು ಕೊಟ್ಟು ಬಲಪಡಿಸುವಂಥವನಾಗಿದ್ದಾನೆ. ಪ್ರಿಯ ಸ್ನೇಹಿತರೆ, ದೇವರು ಮರೆತು ಹೋಗುವಂಥವನಲ್ಲರಿ. ಒಂದು ವೇಳೆ ಮನುಷ್ಯರು ಮರೆತು ಹೋಗಬಹುದು, ಮಾತು ಕೊಟ್ಟಂಥವರು ತಪ್ಪಬಹುದು, ದೇವರು ಎಂದಿಗೂ ಕೂಡ ಮರೆಯುವಂಥ ದೇವರಲ್ಲ. ನೋಡ್ರಿ, ಸತ್ಯವೇದಲ್ಲಿ ನಾವು ನೋಡುವಾಗ ಅನೇಕ ಸಂದರ್ಭಗಳಲ್ಲಿ ದೇವರು ಕಷ್ಟದಲ್ಲಿರುವಾಗ, ಭಕ್ತರು ದುಃಖದಲ್ಲಿರುವಾಗ, ಅವರು ನಿಟ್ಟುಸಿರನ್ನು ಬಿಟ್ಟು ಗೋಳಾಡುವಂಥ ಸಮಯದಲ್ಲಿ ದೇವರು ಎಂದಿಗೂ ಕೂಡ ಅವರನ್ನು ಮರೆತು ಹೋಗಲಿಲ್ಲ. ಪ್ರೇರೆ, ಎಲಿಯನು ಬರಗಾಲದಲ್ಲಿದ್ದಾಗ ಜನರೆಲ್ಲರೂ ಕೂಡ ಆಹಾರಕ್ಕಾಗಿ ಪರದಾಡ್ತಾ ಇದ್ದಾರೆ. ಆದರೆ ದೇವರು ಎಲಿಯನನ್ನು ಮರೆತು ಹೋಗಲಿಲ್ಲ, ಜ್ಞಾಪಕ ಮಾಡಿಕೊಂಡು ಕಾಗೆಯ ಮೂಲಕವಾಗಿ ದೇವರು ಆಹಾರವನ್ನು ಕೊಟ್ಟನು. ಪ್ರೇರೆ, ಅದೇ ರೀತಿಯಾಗಿ ಹನ್ನಳು ಕೂಡ ದೇವರ ಸಮ್ಮುಖದಲ್ಲಿ ರೋಧಿಸುತ್ತಾ ಪ್ರಾರ್ಥಿಸುವಾಗ, ಕಣ್ಣೀರಿಡುವಾಗ ದೇವರು ಆಕೆಯನ್ನು ಮರೆತು ಹೋಗಲಿಲ್ಲವೇ? ಆಕೆಯ ಪ್ರಾರ್ಥನೆಗೆ ತಕ್ಕಂತೆ ದೇವರು ಜ್ಞಾಪಕ ಮಾಡಿಕೊಂಡು ಆಕೆಯ ಜೀವಿತದಲ್ಲಿ ಸಮುವೇಲನೆನ್ನುವಂಥ ರಾಜರನ್ನು ಅಭಿಷೇಕಿಸುವಂಥ ಒಬ್ಬ ಸೇವಕನನ್ನು ಹನ್ನಳ ಜೀವಿತದಲ್ಲಿ ಕೊಟ್ಟ. ಅದೇ ರೀತಿಯಾಗಿ ನಾವು ನೋಡುವಾಗ ಮರಣಕರ ರೋಗದಲ್ಲಿ ಹಿಜ್ಕೀಯನಿರುವಾಗ ದೇವರು ಮರೆತು ಹೋಗಲಿಲ್ಲ. ದೇವರು ಹೇಳಿದ, ಸ್ವಾಮಿ, ನನ್ನಲ್ಲಿ ಕೆಲವು ಒಳ್ಳೆಯ ವಿಷಯಗಳು ಯಾವುದಾದ್ರಿದ್ರೆ ಜ್ಞಾಪಕಕ್ಕೆ ತಂದುಕೋ ಅಂತಂದು ಹೇಳುವಾಗ ಎಷ್ಟು ಒಳ್ಳೆಯ ದೇವರು. ಪ್ರಿಯ ಸ್ನೇಹಿತರೆ, ದೇವರು ಅಂಥ ಸಮಯದಲ್ಲಿರುವಾಗ ಹಿಜ್ಕೀಯನನ್ನು ಜ್ಞಾಪಕ ಮಾಡಿಕೊಂಡು 15 ವರ್ಷಗಳ ಕಾಲ ಆಯುಷನ್ನು ಉದ್ಧರಿಸಿದಂಥ ದೇವರು. ಪ್ರೇರೆ, ಅದೇ ರೀತಿಯಾಗಿ ಯೇಸು ಸ್ವಾಮಿಯವರ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟಂಥ ಇಬ್ಬರು ಕಳ್ಳರು ನೋಡುವಾಗ ಒಬ್ಬನು ದೇವರನ್ನು ದೂಷಿಸಿದನು, ನೀನು ನಿಜವಾಗಲೂ ದೇವರ ಕುಮಾರನಾಗಿದ್ದರೆ ನಿನ್ನನ್ನು ನೀನು ರಕ್ಷಿಸಿಕೊಂಡು ನಾನು ರಕ್ಷಿಸಿ ಎಂಬುದಾಗಿ ಒಬ್ಬನು ಗರ್ವದಿಂದ ಮಾತನಾಡುವಂಥ ವ್ಯಕ್ತಿಯಾಗಿದ್ದರೆ, ಇನ್ನೊಬ್ಬನು ಪರಲೋಕಕ್ಕಾಗಿ ಕಣ್ಣೀರಿಟ್ಟು, ದೇವರೇ, ನೀನು ನನ್ನ ರಾಜ್ಯದಲ್ಲಿ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊ ಅಂತಂದು ಹೇಳುವಾಗ ದೇವರು ಮರೆತು ಹೋಗಲಿಲ್ಲ. ಪ್ರೇರ, ಅವನನ್ನು ಜ್ಞಾಪಕ ಮಾಡಿಕೊಂಡನು. ಪ್ರಿಯ ಸ್ನೇಹಿತರೆ, ನಿನ್ನ ಬಳಿ ಎಲ್ಲವೂ ಇರುವಾಗ ನಿನ್ನ ಸ್ನೇಹಿತರು, ನಿನ್ನ ಬಂಧುಗಳು, ನಿನ್ನ ಸಂಬಂಧಿಕರು ನಿನ್ನನ್ನು ಜ್ಞಾಪಕ ಮಾಡಿಕೊಳ್ಬೋದು. ನಿನ್ನ ಜೊತೆಯಲ್ಲಿ ಇದ್ದದ್ದನ್ನು ಎಲ್ಲವನ್ನು ಕೂಡ ಕಳೆದುಕೊಂಡು ಗೋಳಾಡುವಂಥ ಸಮಯಕ್ಕೆ ಬರುವಾಗ, ಕಷ್ಟಗಳನ್ನು ಅನುಭವಿಸುವಾಗ, ಕಣ್ಣೀರನ್ನು ನೀಡುವಂಥ ಸಮಯದಲ್ಲಿ ನಿನ್ನ ಸ್ವಂತ ಹೆಂಡತಿ ಆಗಿರ್ಬೋದು, ನಿನ್ನ ತಂದೆ ತಾಯಿಗಳಾಗಿರ್ಬೋದು, ನಿನ್ನ ಬಂಧು ಮಿತ್ರರಾಗಿರ್ಬೋದು, ಎಲ್ಲರೂ ಕೂಡ ನಿನ್ನನ್ನು ಮರೆಯುವಂಥವರಾಗಿದ್ದಾರೆ. ಪ್ರೇರೆ, ಆದರೆ ದೇವರು ನಿನ್ನನ್ನು ಕಷ್ಟಕ್ಕೆ ಒಳಗಾದಾಗ ನಿನ್ನನ್ನು ಮರೆಯುವಂಥ ದೇವರಲ್ಲ. ನಿನ್ನ ಕಷ್ಟದಲ್ಲಿರುವಾಗಲೇ ದೇವರು ನಿನ್ನ ಜ್ಞಾಪಕ ಮಾಡಿಕೊಳ್ಳುತ್ತಾನೆ. ನಿನ್ನ ಪರಿಸ್ಥಿತಿಗಳನ್ನು ತಪ್ಪಿಸಲಿಕ್ಕೆ ಆತನ ತನ್ನ ಉದಾರತೆಯಿಂದ ತನ್ನ ಬಲಗೈ ನೀತಿಯ ಹಸ್ತವನ್ನು ಚಾಚುವಂಥ ದೇವರಾಗಿದ್ದಾನೆ. ಪ್ರೇರೆ, ಆದ್ದರಿಂದ
ನಿನ್ನನ್ನು ಎಂದಿಗೂ ಕೂಡ ಮರೆಯದೇ ಇರುವಂಥ ದೇವರ ಮೇಲೆ ನಿರೀಕ್ಷೆಯುಳ್ಳವರಾಗಿ ಪ್ರಾರ್ಥಿಸು. ಯಾಕೆಂದರೆ ಆತನು ನಿನ್ನ ಜ್ಞಾಪಕ ಮಾಡಿಕೊಳ್ಳುವಂಥವನಾಗಿದ್ದಾನೆ. ಆತನು ನಿನ್ನನ್ನು ಧೈರ್ಯಪಡಿಸಿ ಬಲಪಡಿಸುವಂಥ ದೇವರಾಗಿದ್ದಾನೆ. ಕರ್ತನ ಚಿತ್ತವಾದರೆ ಮತ್ತೊಂದು ಸಂದೇಶದ ಮೂಲಕವಾಗಿ ಮತ್ತೊಂದು ವಾರ ನಮ್ಮನ್ನು ಈ ರೀತಿಯಾಗಿ ಭೇಟಿಯಾಗಲಿಕ್ಕೆ ಕರ್ತನ ಕೃಪೆ ನನಗೆ ಸಹಾಯವಾಗಲಿ. ಅಲ್ಲಿವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ ಪ್ರೇರೆ. ಗಾಡ್ ಬ್ಲೆಸ್ ಯು ಆಲ್.